ಹಲೋ ವೀಕ್ಷಕರೇ, ಹೇಗಿದ್ದೀರಾ? ವೆಲ್ಕಮ್ ಟು ಬಿಗ್ ಬಾಸ್ ಅಪ್ಡೇಟ್ಸ್. ಹೇಗಿತ್ತು ನಿನ್ನೆಯ ಬಿಗ್ ಬಾಸ್ ಸಂಚಿಕೆ? ಚೆನ್ನಾಗಿತ್ತಲ್ಲ. ಸತತ ಪ್ರಯತ್ನಗಳ ನಂತರ ಗೆಲುವಿದೆ ಅನ್ನೋದಕ್ಕೆ ರಾಶಿಕಾ ಶೆಟ್ಟಿ ನಿನ್ನೆ ಉದಾಹರಣೆಯಾದರು. ಯಾಕೆಂತ ಹೇಳಿದರೆ, ಆರಂಭದ ದಿನಗಳಿಂದ ನಿನ್ನೆಯವರೆಗೂ ಹಲವಾರು ಸಲ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆಯಾಗಿದ್ದರೂ ಕೂಡ ಅವರಿಗೆ ಕ್ಯಾಪ್ಟನ್ ಆಗುವಂತಹ ಯೋಗ ಬಂದಿರಲಿಲ್ಲ. ಕೆಲವೊಂದು ಸಲ ಕೆಲವರ ಹಠದಿಂದ, ಇಲ್ಲ ಕೆಲವೊಂದು ಸಲ ಕೆಲವರ ನಿರ್ಧಾರಗಳಿಂದ, ಅವರೊಬ್ಬರು ಟಫ್ ಕಾಂಪಿಟೇಟರ್ ಅನ್ನೋ ಕೆಲವು ವಿಚಾರಗಳಿಂದ ಅವರು ಟಾಸ್ಕಿಂದ ಹೊರಗಡೆ ಉಳಿಯುವಂತಹ ಪರಿಸ್ಥಿತಿ ಎಲ್ಲ ಬಂದಿತ್ತು. ಆದರೂ ಅವರು ಹಠ ಬಿಡದೆ ಸತತ ಪ್ರಯತ್ನವನ್ನು ಮಾಡಿ ಗೆಲುವನ್ನು ತನ್ನ ಮುಡಿಗೇರಿಸಿಕೊಂಡ್ರು. ಅನಂತರ ಮನೆಯಲ್ಲಿ ಕೆಲವೊಂದು ಬದಲಾವಣೆಗಳೆಲ್ಲ ನಡೆದಿದೆ. ನಾವು ಯಾರು ದೂರ ಆಗಲ್ಲ, ಯಾರು ಒಬ್ಬರಿಗೊಬ್ಬರು ಬಿಟ್ಟುಕೊಡಲ್ಲ ಅಂತ ನಾವು ಅನ್ಕೊಂಡಿದ್ವು, ಅವರು ಈಗ ದೂರ ಆಗಿರುವಂತಹದ್ದು ಇಲ್ಲ. ಅವರ ನಡುವೆ ಮನಸ್ತಾಪ ಬಂದು ಕಲರ್ಸ್ ಟಿವಿ ಅವರು ಪ್ರೊಮೋ ಬಿಡುವಷ್ಟು ದೊಡ್ಡ ಜಗಳೆಲ್ಲ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದರೆ ನಂಬಕ್ಕೆ ಸಾಧ್ಯ ಇಲ್ಲ. ನಾವು ಅನ್ಕೊಂಡಿದ್ವಿ ಗಿಲ್ಲಿ ಮತ್ತು ಕಾವ್ಯ, ಸುದೀಪ್ ಸರ್ ಅವರ ಪಂಚಾಯತಿಗೆ ನಂತರ ಉಲ್ಟಾ ಹೊಡಿತಾರ, ಇಲ್ಲ ಅವರ ನಡುವೆ ಏನಾದರೂ ಕಾಂಟ್ರವರ್ಸಿ ಬರ್ಬೋದು ಅಂತ. ಆದರೆ ಅವರಿಬ್ಬರು ಕೂಡ ಅಷ್ಟೇ ನೀಟಾಗಿ ತಮ್ಮ ಸಂಬಂಧಗಳನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಯಾವುದೇ ಸೀಕ್ರೆಟ್ ಟಾಸ್ಕ್ ಕೊಟ್ಟರು, ಗಿಲ್ಲಿ ನಟ ಹರ್ಟ್ ಮಾಡಿದ್ರು ಕಾವ್ಯ ಅದನ್ನು ಒಪ್ಕೊಳ್ಳದೆ, ಅಂದರೆ ಅವನು ಈ ಥರ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಮನಸ್ಸಿಗೆ ಸಮಾಧಾನ ತಂದುಕೊಳ್ಳೋದು. ಕಾವ್ಯ ಊಟ ಮಾಡಿಲ್ಲ ಅಂತ ತನ್ನ ಇಷ್ಟದ ಊಟವಾದ ಬಿರಿಯಾನಿಯನ್ನೇ ಬಿಟ್ಟು ಬಿಡೋದು, ಇದೆಲ್ಲ ಒಂಥರ ಬಾಂಡಿಂಗ್ ನೋಡುವಾಗ ಖುಷಿ ಅನಿಸುತ್ತೆ. ಸೊ ಎಲ್ಲ ಒಂದು ಕಡೆ ರಾಶಿಕಾ ಸೂರಜ್ ಬಿಟ್ಕೊಡಲ್ಲ ಅಂತ ನಾವೇನು ಅನ್ಕೊಂಡಿದ್ದೀವೋ ಅವ್ರು ಬಿಟ್ಕೊಟ್ಟಿದ್ದಾರೆ. ಸೊ ಅದರದೊಂದು ಪ್ರೋಮೋ ಇದೆ, ಆ ಪ್ರೋಮೋವನ್ನು ನೋಡ್ಕೊಂಡು ಬರೋಣ ಬನ್ನಿ. ಆಮೇಲೆ ಕೆಲವೊಂದು ವಿಚಾರವನ್ನು ಮಾತಾಡೋಣ. ಇನ್ಮೇಲೆ ಬರುತ್ತೆ ಮುಖವಾಡಗಳು ಆಚೆ ಬರ್ಲಿ. ಏನ್ ಮುಖವಾಡ ಹಾಕೊಂಡು ಏನೋ ಮಾಡ್ತಿದೀನಿ ಅಂತಂದಲ್ಲ. ರಾಶಿಕಾ ಕ್ಯಾಪ್ಟನ್ ಆಗಿದ್ ಇಷ್ಟ ಆಗಿಲ್ಲ ಅಂತ ಹೇಳ್ದೆ ಅಲ್ವಾ? ವಿನ್ ಆದ್ಮೇಲೆ ನಿನಗೆ ಬಂದು ಕಂಗ್ರಾಚುಲೇಷನ್ಸ್ ಅಂತ ಹೇಳ್ದೆ. ಅವ್ಳು ಹೇಗ್ ಕ್ಯಾಪ್ಟನ್ ಆದ್ರೂ ಇಷ್ಟ ಆಗಿಲ್ಲ. ಕಾವೇರಿರೋ ಮನೆಯಲ್ಲಿ ಕಿಚ್ಚು ಹತ್ತಿದೆ. ಕ್ಯಾಪ್ಟನ್ಸಿ ಯಾರೋ ಸ್ವಂತ ಬುದ್ಧಿ ಬೇಕು ಫಸ್ಟ್. ಅವ ಕ್ಯಾಪ್ಟನ್. ಮುಂಚೆ ಒಬ್ರು ಬಂದಾಗ ಇನ್ನೊಂತರ, ಈಗ ಒಬ್ರು ಬಂದಾಗ ಇನ್ನೊಂತರ, ಎಲ್ಲರೂ ನೋಡ್ತಿದ್ದಾರೆ. ಆಯ್ತಾ? ಯಾರದ ಕತೆ ವೀಕ್ಷಕರೇ ನೋಡಿದಿರಲ್ಲ ಪ್ರೋಮೋ ಯಾವ ರೀತಿ ಅಂತ. ಆಕ್ಚುಲಿ ಈ ಪ್ರೋಮೋದಲ್ಲಿ ಬಂದಿರುವಂತಹ ಈ ಘಟನೆ ಸನ್ನಿವೇಶ ಯಾವಾಗ ಅಂದ್ರೆ, ನಿನ್ನೆ ಕ್ಯಾಪ್ಟನ್ಸಿ ಟಾಸ್ಕ್ ಮುಗಿದು ಆ ನಂತರ ರಾಶಿಕಾ ಶೆಟ್ಟಿ ಅವರು ಏನು ಮನೆಯ ಕ್ಯಾಪ್ಟನ್ ಆಗ್ತಾರೆ, ಆ ನಂತರ ನಡೆದಂತಹ ಬೆಳವಣಿಗೆಗಳಾಗಿದೆ. ನಿನ್ನೆ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಅಶ್ವಿನಿ ಮೇಡಮ್ ಅವರು, ಗಿಲ್ಲಿ ನಟ, ಸೂರಜ್ ಮುಂತಾದವರಿಗೆ ಅಸಮಾಧಾನ ಇದೆ. ಅದು ಉಸ್ತುವಾರಿಯ ಬಗ್ಗೆ. ಅಂದರೆ ಅಶ್ವಿನಿ ಮೇಡಮ್ ಅವರು, ಗಿಲ್ಲಿ ನಟ ಮತ್ತು ಸೂರಜ್ ಅವ್ರದ್ದು ಏನು ಸೌಂಡ್ ಬರ್ತಾ ಇರಲಿಲ್ಲ ಕಾಲಿಗೆ ಕಟ್ಟಿರೋ ಕೋಳಿದ್ದು, ಅವಾಗೆಲ್ಲ ಚೈತ್ರಕ್ಕ ತುಂಬಾನೇ ಸೂಕ್ಷ್ಮವಾಗಿ ಗಮನಿಸಿ ಅವರಿಗೆ ತುಂಬ ಸಲ ಪೌಸ್ ಕೊಟ್ಟಿದ್ದಾರೆ. ಅದೇ ರಾಶಿಕಾ ವಿಚಾರ ಬರುವಾಗ ಪೌಸ್ ಕೊಟ್ಟಿಲ್ಲ ಅನ್ನೋ ವಿಚಾರಕ್ಕೆ ಅಲ್ಲಿ ಮಾತುಕತೆನೂ ನಡೆದಿದೆ. ಮಾತುಕತೆ ನಡೆದು ಅದೊಂದು ಹೀಟ್ ಆಫ್ ದ ಮೂಮೆಂಟ್ ಕೂಡ ಕ್ರಿಯೇಟ್ ಆಗಿದೆ ಅಶ್ವಿನಿ ಮೇಡಮ್ ಮತ್ತು ಚೈತ್ರ ನಡುವೆ. ಸೊ ಎಲ್ಲ ಒಂದು ಕಡೆ ನಮಗೂ ಹಂಗೆ ಅನಿಸಿದೆ. ಯಾಕಂತ ಹೇಳಿದ್ರೆ ನಿನ್ನೆಯ ಟಾಸ್ಕ್ ಅನ್ಫೇರ್ ಆಗಿತ್ತು ಅಂತ ಅನಿಸ್ತಾ ಇತ್ತು. ಎಲ್ಲ ಒಂದು ಕಡೆ ಚೈತ್ರಕ್ಕನಿಗೆ ಯಾವುದೋ ಒಂದು ಟೀಮ್ ಮೇಲೆ ಒಂಚೂರು ಜಾಸ್ತಿ ಮೋಹ ಇದೆ ಅಂತ ಅನ್ಕೋತೀನಿ. ಅದಕ್ಕೋಸ್ಕರ ಕೆಲವೊಂದು ವಿಚಾರಗಳನ್ನ, ಕೆಲವೊಂದು ಸಲ ಅವರ ಮಾತುಕತೆ ಆಗಲಿ, ಇಲ್ಲ ಕೆಲವೊಂದು ಸಲ ಅವರ ನಿರ್ಧಾರಗಳಾಗ್ಲಿ ಆ ರೀತಿ ಇರ್ತದೆ. ಎಲ್ಲ ಒಂದ್ ಕಡೆ ಅವರಿಗೆ ರಜತ್ ಅಂದ್ರೆ ಮೇ ಬಿ ಈ ತರ ಇರ್ಬೋದು. ಕಳೆದ ಸೀಸನ್ ಅಲ್ಲಿ ಅವರಿಬ್ರು ಒಟ್ಟಿಗೆ ಇದ್ದಿದ್ದು, ಅನಂತರ ಅವರ ನಡುವಿನ ರಿಲೇಶನ್ಶಿಪ್ ಬಿಲ್ಡ್ ಆಗಿದೆ. ಸೊ ಈ ಸೀಸನ್ ಅಲ್ಲಿ ಎಷ್ಟೇ ಫ್ರೆಂಡ್ಸು ಇಲ್ಲ ಎಷ್ಟೇ ಜನ ಬಂದ್ರು, ನಾವಿಬ್ರು ನಮ್ಮ ಸೀಸನ್ ಕಂಟೆಸ್ಟೆಂಟ್ಗಳು, ಇವರು ನಮ್ಗೆ ಯಾವತ್ತಿದ್ರು ಹೊಸಬ್ರೆ, ಫ್ರೆಂಡ್ಸ್ ಆಗ್ಬೋದು, ಆದ್ರೆ ನಮ್ಮಷ್ಟು ಥಿಕ್ ಫ್ರೆಂಡ್ಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಆಲೋಚನೆ ಅವರಿಬ್ಬರ ತಲೆಯಲ್ಲೂ ಇದೆ. ಯಾಕಂತ ಹೇಳಿದ್ರೆ ಚೈತ್ರನ ವಿಚಾರಕ್ಕೆ ಯಾರಾದ್ರೂ ಬಂದ್ರೆ ರಜತ್ ಬಿಟ್ಕೊಡಲ್ಲ, ರಜತ್ ವಿಚಾರಕ್ಕೆ ಯಾರಾದ್ರೂ ಬಂದ್ರೆ ಚೈತ್ರ ಬಿಟ್ಕೊಡಲ್ಲ. ಅದು ನಿನ್ನೆ ಅಶ್ವಿನಿ ಮೇಡಮ್ ಅವರ ಜಗಳದಲ್ಲೇ ಗೊತ್ತಾಗ್ತಾ ಇದೆ. ಈ ವಿಚಾರವಾಗಿ ನಿಮ್ಗೆ ಏನಾದ್ರು ಆತರ ಅನಿಸಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಇನ್ನು ಚೈತ್ರಕ್ಕನವರು ಮಾತಿಗೂ ಈ ಸೀಸನ್ ಅವರಿಗೆ ಏನು ಗೊತ್ತಿಲ್ಲ, ನಮ್ಗೆ ಹೇಳಕ್ ಬರ್ತೀರಾ, ನಾನು ಮಾತಾಡಿದ್ರೆ ನನ್ನ ಲೆವೆಲ್ ಹತ್ರ ಮಾತಾಡ್ತೀನಿ, ಇನ್ನೇನೋ ಗೇಮ್ ಅರ್ಥ ಮಾಡ್ಕೊಳ್ಳಿಕ್ಕೆ ಯೋಗ್ಯತೆ ಇಲ್ಲದವರೆಲ್ಲ ನನಗೆ ಪಾಠ ಮಾಡ್ಲಿಕ್ಕೆ ಹೇಳ್ತಾರೆ, ಉಸ್ತುವಾರಿ ಬಗ್ಗೆ ನನಗೆ ಪ್ರಶ್ನೆ ಮಾಡ್ಲಿಕ್ಕೆ ಇಲ್ಲಿ ಯಾರಿಗೂ ಅರ್ಹತನೇ ಇಲ್ಲ ಅನ್ನೋ ರೀತಿಯಲ್ಲೆಲ್ಲ ಒಂಥರ ದುರಹಂಕಾರದ ಮಾತುಗಳೆಲ್ಲ ಬರ್ತಾ ಇದೆ. ಬಹುಶಃ ಚೈತ್ರಕ್ಕ ಮರ್ತಿದ್ದಾರೆ ಅವರಿಗೆ ಇದು ಸೆಕೆಂಡ್ ಸೀಸನು. ಫಸ್ಟ್ ಸೀಸನ್ ಅಲ್ಲೇ ಚೈತ್ರಕ್ಕ ಯಾವ ರೀತಿ ಎಡವಟ್ಟುಗಳನ್ನೆಲ್ಲ ಮಾಡಿದ್ದಾರೆ, ಯಾವ ರೀತಿ ಆಟ ಆಡಿದ್ದಾರೆ ಅಂತ ಇಡೀ ಕರ್ನಾಟಕದ ಜನತೆ ನೋಡಿದ್ದಾರೆ. ಸೀನಿಯರ್ಸ್ ಬಂದು ಜೂನಿಯರ್ಸ್ ನಡುವೆ ದರ್ಪ ತೋರಿಸೋದು, ಅಹಂಕಾರ ತೋರಿಸೋದು ದೊಡ್ಡ ವಿಚಾರವೇನಲ್ಲ. ಯಾಕಂತ ಹೇಳಿದ್ರೆ ಒಂದು ವರ್ಷದ ಅನುಭವ ಇರುತ್ತೆ, ಅವರಿಗೆ ಪ್ಲಾನ್ ಇರುತ್ತೆ, ಯಾವ ರೀತಿ ಬಿಗ್ ಬಾಸ್ ಆಟ ಇರುತ್ತೆ, ರೂಪುರೇಷೆಗಳ ಬಗ್ಗೆ ಒಂದಿಷ್ಟು ಐಡಿಯಾಗಳಿರುತ್ತೆ. ಸೊ ಅದನ್ನ ಇಟ್ಕೊಂಡು ಅಂತ ಮಾತುಗಳ ಅಗತ್ಯ ಇಲ್ಲ ಅಂತ ನನಗೆ ಅನಿಸ್ತದೆ. ಯಾಕಂತ ಹೇಳಿದ್ರೆ ಅವರೊಂದು ಸೀಸನ್ ಅಲ್ಲಿ ಮುಗಿಸಿ ಬಂದವರಲ್ವಾ, ಅವ್ರೇನಾದ್ರು ಆ ಸೀಸನ್ ವಿನ್ ಆಗಿ ಈ ಸೀಸನ್ಗೆ ಬರ್ತಿದ್ರೆ ಮತ್ತೆ ಬೇರೆ ಯಾರಿಗೂ ಮಾತಾಡ್ಲಿಕ್ಕೆ ಅವಕಾಶನೇ ಕೊಡ್ತಾ ಇರ್ಲಿಲ್ಲ ಏನೋ ಅನ್ಸುತ್ತೆ. ಇನ್ನೊಂದು ಮುಖ್ಯವಾದ ವಿಚಾರ, ಚೈತ್ರಕ್ಕ ಇಲ್ಲ ರಜತ್ ಯಾರಾದ್ರೂ ಅಷ್ಟೇ ಕಳೆದ ಸೀಸನ್ ಅವರು ಊಟದ ವಿಚಾರದಲ್ಲಿ ಮಾತಾಡಬಾರ್ದು, ಇಲ್ಲ ಊಟದ ವಿಚಾರದಲ್ಲಿ ತಮಾಷೆ ಮಾಡಬಾರ್ದು ಅಂತ ಅಂತಾರೆ. ಸೊ ಅದ ಕಿಚ್ಚನ ಚಪ್ಪಾಳೆಯ ಫೋಟೋಗಳನ್ನೆತ್ತಿ ಒಳಗಡೆ ಇಟ್ಟಾಗ ಅವತ್ತು ರಾತ್ರಿ ಇಡೀ ಗಿಲ್ಲಿ ಪಾಪ ಹಸ್ಕೊಂಡಿದ್ದಾನೆ. ಯಾಕೆಂತ ಹೇಳಿದ್ರೆ ಚೈತ್ರಕ್ಕ ಮತ್ತು ಸೂರಜ್ ಸೇರ್ಕೊಂಡು ಅವನ ಬಿರಿಯಾನಿಯನ್ನು ತಗೊಂಡೋಗಿ ಕ್ಯಾಪ್ಟನ್ಸಿ ರೂಮಲ್ಲಿ ಇಟ್ಟಿದ್ರು. ಸೊ ಬೇರೆಯವರಿಗೆ ಉಪದೇಶ ಮಾಡೋದು, ತಾನು ಮಾತ್ರ ಅದೇ ಆಟವನ್ನು ಆಡೋದು ಚೈತ್ರಕ್ಕನಿಗೆ ಎಷ್ಟು ಶೋಭೆ ತರುತ್ತೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ನಾವೊಬ್ಬರಿಗೆ ಉಪದೇಶ ಮಾಡ್ಬೇಕಾದ್ರೆ ನಾವು ಅದೇ ರೀತಿ ಇರಬೇಕು. ಊಟದ ವಿಚಾರದಲ್ಲಿ ತಮಾಷೆ ಮಾಡಬಾರ್ದು ಅನ್ನೋರು ಊಟವನ್ನೇ ಎತ್ತಿ ಅವರ ಹಸಿವೆಯಲ್ಲಿ ಮಲ್ಕೊಳ್ಳೋ ತರ ಎಲ್ಲ ಮಾಡೋದು ಸರಿಯಲ್ಲ. ಸೊ ಎಲ್ಲ ಒಂದ್ ಕಡೆ ಚೈತ್ರಕ್ಕ ಬಿಲ್ಡಪ್ ತಗೋತಾ ಇದ್ದಾರೆ ಅಂತ ನಮಗೂ ಅನ್ಸುತ್ತೆ. ಇನ್ನು ರಾಶಿಕಾ ಮತ್ತು ಸೂರಜ್ ನಡುವೆ ಯಾಕೆ ಜಗಳ ಆಗ್ತಾ ಇದೆ ಅಂತ ಹೇಳಿದ್ರೆ, ಸೂರಜ್ ನೆನ್ನೆ ಮಾತಾಡ್ತಾ ಅಶ್ವಿನಿ ಮೇಡಮ್ ಅವ್ರ ಹತ್ರ ಹೇಳ್ತಾರೆ, ರಜತ್ ನನಗೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಆ ರೊಮ್ಯಾನ್ಸ್ ಅನ್ನೋ ಒಂದು ಪದ ಬಳಕೆ ಏನ್ ಮಾಡಿದ್ರು ಅದು ನನ್ನ ಮನಸ್ಸಲ್ಲಿ ಇವಾಗ್ಲೂ ಇದೆ.
ಆದರೆ ಅದನ್ನೆಲ್ಲ ಮರೆತು ರಾಶಿಕಾ ಅವ್ರು ಹೆಂಗ್ ಸರ್ವೈವ್ ಆಗ್ತಾ ಇದ್ದಾರೆ, ರಜತ್ ಜೊತೆನೆ ಕೂತ್ಕೊಂಡು 3 ಹೊತ್ತು ರಜತ್ ಅಂತ ಆಡ್ತಾ ಇದಾರೆ ಅಂತ ನಂಗೆ ಅರ್ಥನೇ ಆಗ್ತಾ ಇಲ್ಲ. ಇಲ್ಲಿವರೆಗೂ ರಾಶಿಕನ್ಗೆ ಯಾರಾದ್ರೂ ಏನಾದ್ರು ಹೇಳಿದ್ರೆ ನಾನು ಸ್ಟ್ಯಾಂಡ್ ತಗೋತಾ ಇದ್ದೆ, ಮಾತಾಡ್ತಾ ಇದ್ದೆ. ಆದ್ರೆ ಈ 3 ದಿನಗಳಿಂದ ರಾಶಿಕಾಲ ಬಿಹೇವಿಯರ್ ಅಲ್ಲಿ ಏನೋ ವ್ಯತ್ಯಾಸ ಕಾಣಿಸ್ತಾ ಇದೆ. ಹೆಂಗಪ್ಪ ಇದೆಲ್ಲ ಸಾಧ್ಯ ಅಂತ ಎಲ್ಲ ಒಂದ್ ಕಡೆ ಈ ಸಲ ಸೂರಜ್ಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇಷ್ಟು ವಾರಗಳ ಕಾಲ ರಾಶಿಕಾ ಜೊತೆ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡು ರಾಶಿಕಾ ಮಾತಾಡ್ತಾ ಇಲ್ಲ ಅನ್ನುವಾಗ ಚೂರು ಡೌನ್ ಆಗ್ತಾ ಇದ್ದಾರೆ ಅಂತ ನಾನು ಅನ್ಕೋತೀನಿ, ಅಫೆಂಡ್ ಆಗ್ತಾ ಇದ್ದಾರೆ ಅಂತ ನಾನು ಅನ್ಕೋತೀನಿ. ಈಗ ರಾಶಿಕಾನಿಗೆ ಅದೇನು ದೊಡ್ಡ ವಿಚಾರ ಅಲ್ಲ, ಯಾಕೆಂತ ಹೇಳಿದ್ರೆ ರಾಶಿಕಾ ಡೇ 1 ಇಂದ ನಾವು ನೋಡ್ಕೊಂಡ್ ಬರುವಾಗ ರಾಶಿಕಾ ಒಬ್ರಿಲ್ಲ ಅಂದ್ರೆ ಇನ್ನೊಬ್ಬರ ಜೊತೆ ಕ್ಲೋಸ್ ಆಗಿ, ಅಲ್ಲಿಂದ ಹೊರಗಡೆ ಬರೋದು, ಇನ್ನೊಂದ್ ಕಡೆ ಕ್ಲೋಸ್ ಆಗಿ, ಆತರ ಅವ್ರ ಕಂಫರ್ಟ್ ಝೋನ್ ಎಲ್ಲೋ ಒಂದ್ ಕಡೆಗೆ ಬಿಟ್ಕೊಟ್ಟಿಲ್ಲ. ಎಲ್ಲರ ಒಳಗೂ ಅವ್ರ ಕಂಫರ್ಟ್ ಝೋನ್ ಬೆಳೆಸ್ಕೊಳ್ಳುವಂತಹ ಕೆಪಾಸಿಟಿ ರಾಶಿಕಾಗಿದೆ. ಅದೇ ಸೂರಜ್ ಸ್ವಲ್ಪ ಎಮೋಷನಲ್ ಆಗಿ ಕನೆಕ್ಟ್ ಆದ ಅನ್ಕೋತೀನಿ. ಸೊ ಅದರಿಂದಾಗಿ ಆ ಇರಿಟೇಷನ್, ಆ ಫ್ರಸ್ಟ್ರೇಷನ್ ಸೂರಜ್ ತಲೆ ಒಳಗಡೆ ಇದೆ. ಅದಕ್ಕೋಸ್ಕರನೇ ಅಲ್ಲಿ ಸೂರಜ್ ಹೇಳ್ತಾ ಇರೋದು. ಸೊ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ, ಜನನು ನೋಡ್ತಾ ಇದ್ದಾರೆ, ಒಬ್ಬರಾದ ನಂತರ ಒಬ್ರು. ಈ ಡೈಲಾಗ್ ಅನ್ನ ನೆನ್ನೆ ಅಶ್ವಿನಿ ಮೇಡಮ್ ಅವ್ರ ಹತ್ರ ಅವ್ರು ಮಾತಾಡಿದ್ದಾರೆ. ಅದೇ ಮಾತು ಜಗಳದ ಟೈಮಲ್ಲೂ ಬಂದಿದೆ. ಇನ್ನು ಬಟ್ಟೆಯನ್ನ ತಗೊಂಡೋಗಿ ಸ್ವಿಮ್ಮಿಂಗ್ ಪೂಲ್ಗೆ ಹಾಕೋದು ಏನು ಅಂತ ಅರ್ಥ ಆಗ್ತಾ ಇಲ್ಲ. ಅದು ನೋಡೋಣ, ಇವತ್ತಿನ ಎಪಿಸೋಡ್ ನೋಡಿದ್ರೆ ಗೊತ್ತಾಗ್ಬೋದು. ಸೊ ಎಲ್ಲ ಒಂದ್ ಕಡೆ ರಾಶಿಕಾ ಕ್ಯಾಪ್ಟನ್ ಆದದ್ದು ತೊಂದರೆ ಆಗಿದ್ಯಾ, ಇಲ್ಲ ರಾಶಿಕಾ ಕ್ಯಾಪ್ಟನ್ ಆದ ರೀತಿ ತೊಂದರೆ ಆಗಿದ್ಯಾ, ಅದೇ ನಾವು ಅಷ್ಟು ಈಸಿಯಾಗಿ ಹೇಳಕ್ ಆಗಲ್ಲ. ಯಾಕೆಂತ ಹೇಳಿದ್ರೆ ಅವರ ಮನಸ್ಸಿನ ಒಳಗಡೆ ಏನಿದೆ ಅಂತ ಯಾರಿಗೂ ಕೂಡ ಕೈ ಹಾಕಿ ನೋಡ್ಲಿಕ್ಕೆ ಆಗುದಿಲ್ಲಲ್ಲ. ಸೊ ಇದಿಷ್ಟು ಆ ಮ್ಯಾಟರ್ ಅಂತ ಆದ್ರೆ, ಇನ್ನೊಂದು ವಿಶೇಷ ಅಂದ್ರೆ ಈ ವಾರದಲ್ಲಿ ಕಳಪೆ ಅನ್ನೋದು ಇಲ್ಲ ಅನ್ಸುತ್ತೆ. ಯಾಕೆಂತ ಹೇಳಿದ್ರೆ ಕಳಪೆ ಯಾರಿಗೂ ಹೋಗಿಲ್ಲ. ಇವಾಗ್ಲೂ ಕೂಡ ಅಷ್ಟೇ, ಎಲ್ಲರೂ ಆರಾಮಾಗಿ ಮಾತಾಡ್ಕೊಂಡು ಓಡಾಡ್ಕೊಂಡಿದ್ದಾರೆ. ಸೊ ಐ ಥಿಂಕ್ ಈ ವಾರ ಕಳಪೆ ಇಲ್ಲ. ಇನ್ನು ಇವತ್ತು ಸುದೀಪ್ ಸರ್ ಯಾವ ವಿಚಾರವಾಗಿ ಮಾತಾಡ್ತಾರೆ, ಏನು ವಿಚಾರವಾಗಿ ಮಾತಾಡ್ತಾರೆ ಅನ್ನೋದು ಇನ್ನೂ ಪ್ರೊಮೋ ಬಿಟ್ಟಿಲ್ಲ. ಪ್ರೊಮೋ ಬಿಟ್ಟಿದ ನಂತರ ನಾವು ಮಾತಾಡೋಣ. ಸೊ ಇದಿಷ್ಟು ನಿನ್ನೆಯ ಸಂಚಿಕೆ ಬಗ್ಗೆ ನನ್ನ ಅಭಿಪ್ರಾಯ. ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಸ್ವಲ್ಪ ಅನ್ಫೇರ್ ಆಯ್ತು ಅಂತ ನಾನು ಅನ್ಕೋತೀನಿ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಧನ್ಯವಾದ.